1 ಕಪ್ ಹೆಸರು ಕಾಳು ಇದ್ದರೆ ಸಾಕು. ಸಕ್ಕರೆ ಬೆಲ್ಲ ಏನು ಉಪಯೋಗಿಸ್ದಿರ ಹೆಲ್ದಿಯಾಗಿರೋ ಅಂಥ ಲಡ್ಡುನ ಮಾಡೋಣ. ಸ್ಕೂಲ್ಗೆ ಹೋಗೋ ಮಕ್ಕಳಾದರೆ ಒಂದೊಂದು ಸರಿ ಬೆಳಗ್ಗೆ ಗಡಿಬಿಡಿಯಲ್ಲಿ ತಿಂಡಿ ಸಹ ಸರಿಯಾಗಿ ತಿನ್ನಲ್ಲ ಅಲ್ವಾ. ಈ ಒಂದು ಲಡ್ಡುನ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಸಾಕು, ದಿನ ಪೂರ್ತಿ ಅವ್ರು ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ತುಂಬ ಒಳ್ಳೆಯದಾಗಿರೋಂಥ ಈ ಸಾಫ್ಟ್ ಆಗಿರೋಂಥ ಲಡ್ಡು ಮಾಡೋದಕ್ಕೆ ಮೊದಲಿಗೆ ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನ್ನ ಇಟ್ಕೊಂಡು 1 ಕಪ್ಪಷ್ಟು ಹೆಸರು ಕಾಳನ್ನ ತೊಗೊತಾ ಇದ್ದೀನಿ. ನೆನಪಿರಲಿ, ಹೆಸರು ಕಾಳನ್ನ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು, ಆವಾಗೇ ಲಡ್ಡು ರುಚಿ ಚೆನ್ನಾಗಿರುತ್ತೆ. ಹೆಸರು ಕಾಳು ಸರಿಯಾಗಿ ಫ್ರೈ ಆಗಿಲ್ಲ ಅಂದರೆ ಲಡ್ಡು ರುಚಿ ಸಹ ಹಾಳಾಗತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ನನಗೆ ಒಂದು 10ರಿಂದ 15 ನಿಮಿಷ ಫ್ರೈ ಮಾಡಿದ್ದೀನಿ. ಕಲರ್ ಸಹ ಚೇಂಜ್ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಹೆಸರು ಕಾಳು ಒಳಗಡೆವರೆಗೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಬೇಕಿದ್ರೆ ಒಂದು ಕಾಳನ್ನ ಬಾಯಲ್ಲಿ ಹಾಕ್ಕೊಂಡು ಚೆಕ್ ಮಾಡಿದ್ರೆ ಅದು ಫ್ರೈ ಆಗಿದೆಯಾ ಅಂತ ಸಹ ಗೊತ್ತಾಗುತ್ತೆ. ನಂತರ ಹೆಸರು ಕಾಳನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡು ಅದೇ ಫ್ರೈ ಪ್ಯಾನ್ಗೆ ನಾವು ಹೆಸರು ಕಾಳು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಈ ಕಡಲೆ ಬೀಜ ಸಹ ಲೋ ಫ್ಲೇಮಲ್ಲೇ 1/4 ಭಾಗ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೇನೆ 1/4 ಕಪ್ಪಷ್ಟು ಗೋಡಂಬಿ ಹಾಗೆ 1/4 ಕಪ್ಪಷ್ಟು ಕುಂಬಳಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ. ಈ ಕುಂಬಳಕಾಯಿ ಬೀಜ ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ಬೆಳೆಯೋ ಮಕ್ಕಳಿಗೆ ಈ ಕುಂಬಳಕಾಯಿ ಬೀಜನ ಕೊಡೋದು ತುಂಬಾ ಒಳ್ಳೆಯದು. ಹಾಗೆ ತಿನ್ನೋಕ್ಕೆ ಮಕ್ಕಳು ಅಷ್ಟು ಇಷ್ಟಪಡಲ್ಲ ಅಲ್ವಾ. ಸೊ ಈ ರೀತಿ ಲಡ್ಡು ಥರ ಮಾಡಿಕೊಟ್ಬಿಟ್ರೆ ಅವ್ರಿಗೂ ಸಹ ಇಷ್ಟ ಆಗುತ್ತೆ. ಈಗ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ನಾನಿಲ್ಲಿ ತಣ್ಣಗಾಗಿರೋ ಅಂಥ ಹೆಸರು ಕಾಳನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಒಳ್ಳೆ ಟೇಸ್ಟು ಹಾಗೆ ಫ್ಲೇವರ್ಗೋಸ್ಕರ 4ರಿಂದ 5 ಏಲಕ್ಕಿನ ಸಹ ಹಾಕ್ಕೊಂಡು ಈ ಹೆಸರು ಕಾಳನ್ನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಈ ಹೆಸರು ಕಾಳನ್ನ ತುಂಬ ನುಣ್ಣಗೆ ಪೌಡರ್ ಮಾಡ್ಕೋಬೇಕಂತೇನಿಲ್ಲ, ಸ್ವಲ್ಪ ರವೆ ಥರ ಇದ್ರೇ ಚೆನ್ನಾಗಿರುತ್ತೆ. ಬಾಯಿಗೆ ಅಂಟ್ತೀರ, ತುಂಬ ರುಚಿಯಾಗೂ ಸಹ ಇರುತ್ತೆ. ನೋಡ್ಕೊಳ್ಳಿ, ಒಂದು ಚಿರೋಟಿ ರವೆ ಥರ ಇದ್ದರೆ ಸಾಕಾಗುತ್ತೆ. ಇಲ್ಲಿ ನಾವು ಸ್ವೀಟ್ಗೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಉಪಯೋಗಿಸ್ತಾ ಇಲ್ಲ. ನಾನಿಲ್ಲಿ 30ರಿಂದ 35 ಖರ್ಜೂರನ ತಗೊಂಡು ಬೀಜ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲೇನಾದರೂ ನೀವು ಬೆಲ್ಲ ಸೇರಿಸ್ಬೇಕು ಅನ್ನೋದಾದರೆ 1ರಿಂದ 1.5 ಕಪ್ವರೆಗೂ ಸೇರಿಸ್ಕೋಬೋದು. ಇಲ್ಲಿ ಖರ್ಜೂರನ ಸಪ್ರೇಟಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಡಿ, ಮಿಕ್ಸಿ ಹಾಳಾಗಿಬಿಡತ್ತೆ. ಈ ರೀತಿ ಒಣ ಪೌಡ್ರ್ ಜೊತೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಗ್ರೈಂಡ್ ಆಗೋಗುತ್ತೆ, ಹಾಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಡತ್ತೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನಾವು ತಣ್ಣಗಾಗಿರೋ ಅಂಥ ಕಡಲೆ ಬೀಜ ಗೋಡಂಬಿನ ಸಹ ಮತ್ತೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತುಂಬ ನುಣ್ಣಗೆ ಪೌಡರ್ ಮಾಡಿಬಿಡ್ತೀರಾ. ಒಂದು ಸ್ವಲ್ಪ ಅಲ್ಲಲ್ಲಿ ಬಾಯಿಗೆ ಸಿಗೋ ಥರ ಇದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಈ ರೀತಿ ತರತರಿಯಾಗಿ ಪೌಡರ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಟಿರೋ ಅಂಥ ಈ ಹೆಸರು ಕಾಳು ಹಿಟ್ಟೇನಿದೆ ಅದಕ್ಕೇ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ನಾನಾದರೆ ಒಂದು ಸರಿ ಮತ್ತೆ ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ನೋಡಿ, ಅಲ್ಲಲ್ಲಿ ಉಂಡೆ ಥರ ಸಿಗ್ತಾ ಇದೆ ಅಲ್ವಾ, ಈ ರೀತಿ ಆಗದಿರ ಮತ್ತೆ ಒಂದು ಸಾರಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸೂ ಹೊಂದ್ಕೊಂಬಿಡತ್ತೆ. ಈಗ ಮತ್ತೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಾಗೆ ಸಹ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಬಿಡ್ಬೋದು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗೆ ಉಂಡೆ ಅದಕ್ಕೆ ಬಂದುಬಿಡತ್ತೆ ನಾವು ಖರ್ಜೂರ ಹಾಕಿರೋದ್ರಿಂದ. ಅಷ್ಟೇ ಅಲ್ಲದೆ ಕಡಲೆ ಬೀಜ ಗೋಡಂಬಿಯಲ್ಲೂ ಸಹ ಎಣ್ಣೆ ಅಂಶ ಬಿಟ್ಕೊಂಡಿರತ್ತಲ್ವ, ಹಾಗೆ ಉಂಡೆ ಕಟ್ಕೊಂಬಿಡ್ಬೋದು. ನಾನು ಇಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸಹ ಕರಗಿಸಿ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ದೊಡ್ಡವ್ರು ಯೂಸ್ ಮಾಡೋದಾದರೆ ಬೇಕಿದ್ದರೆ ತುಪ್ಪನ ಸ್ಕಿಪ್ ಮಾಡ್ಕೋಬೋದು. ಈಗ ಕರಗಿರೋ ಅಂಥ ತುಪ್ಪನ ಸೇರಿಸಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಯಾರೆಲ್ಲ ಈ ಮಕ್ಕಳು ತುಂಬ ವೀಕ್ ಆಗಿರ್ತಾರೆ, ಊಟ ಸರಿಯಾಗಿ ಮಾಡಲ್ಲ, ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರಲ್ವ, ಅಂಥವ್ರಿಗೆ ಈ ರೀತಿ ಲಡ್ಡುಗಳು ಒಂದು ಒಳ್ಳೆ ಎನರ್ಜಿ ಕೊಡುತ್ತೆ, ಹಾಗೆ ಒಂದು ಒಳ್ಳೆ ಪ್ರೋಟೀನ್ ಸಹ ಸಿಗುತ್ತೆ. ಇದೇನಪ್ಪ ಮಕ್ಕಳಷ್ಟೇ ತಿನ್ನೋದ ಅಂದರೆ ಅದೇನೂ ಇಲ್ಲ. ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಸಹ ಯಾರು ಬೇಕಾದರೂ ತಿನ್ಬೋದು. ನಾವಿಲ್ಲಿ ಸಕ್ಕರೆ ಬೆಲ್ಲನ ಉಪಯೋಗಿಸದೆ ಮಾಡಿರೋದ್ರಿಂದ ಡಯಟ್ ಮಾಡೋರು ಹಾಗೆ ಸಕ್ಕರೆ ಬೆಲ್ಲ ತಿನ್ನಲ್ಲ ಅನ್ನೋರು ಸಹ ಹ್ಯಾಪಿಯಾಗಿ ತಿನ್ಬೋದು. ತುಂಬ ರುಚಿಯಾಗೂ ಸಹ ಇರುತ್ತೆ. ಖಂಡಿತ ನೀವು ಸಹ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.